ಯಜಮಾನ ಪಿಕ್ಚರು ರಾಜ್ಕುಮಾರ್ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಆ ಪಿಕ್ಚರ್ ನೋಡಿ ಅಣ್ಣ ಅವರು 15 ನಿಮಿಷ ಸುಮ್ಮನೆ ಕೂತ್ಕೊಂಡಿದ್ರು. ಆ ವಿಷಯನ ವಿಷ್ಣುವರ್ಧನ್ ಅವ್ರಿಗೆ ನಿರ್ಮಾಪಕರು ತಿಳಿಸ್ತಾರೆ. ಈ ವಿಚಾರನ ಕೇಳಿ ವಿಷ್ಣುವರ್ಧನ್ ಅವ್ರಿಗೆ ತುಂಬಾ ಖುಷಿಯಾಯಿತು. ಯಾಕಂದರೆ ರಾಜ್ಕುಮಾರ್ ಅವರಂದರೆ ವಿಷ್ಣುವರ್ಧನ್ ಅವ್ರಿಗೆ ತುಂಬಾ ಇಷ್ಟ. ಆ ದಿನ ವಿಷ್ಣುವರ್ಧನ್ ಅವರು ಮೈಸೂರಲ್ಲಿ ಕೋಟಿಗೊಬ್ಬ ಚಿತ್ರದ ಶೂಟಿಂಗ್ ಮಾಡ್ತಾಯಿದ್ರು. ಶೂಟಿಂಗ್ ಮುಗಿಸಿ ವಿಷ್ಣುವರ್ಧನ್ ಅವರು ರೂಮ್ಗೆ ಹೋದರು. ರಾಜ್ಕುಮಾರ್ ಅವರು ನಿಮ್ಮ ಜೊತೆ ಮಾತಾಡಬೇಕು, ಅದಕ್ಕೆ ಕಾಲ್ ಮಾಡಿದ್ದಾರೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗತ್ತೆ. ವಿಷ್ಣುವರ್ಧನ್ ಅವರು ಅಣ್ಣ ಅವ್ರಿಗೆ ಕಾಲ್ ಮಾಡ್ತಾರೆ. ರಾಜ್ಕುಮಾರ್ ಅವರು ಮಾತಾಡಿದ್ರು. ನಿಮ್ಮ ಯಜಮಾನ ಚಿತ್ರ ನೋಡಿದೆ, ತುಂಬಾ ಚೆನ್ನಾಗಿದೆ ಸಿನಿಮಾ, ನಾನು ನಿಮ್ಮನ್ನ ಇವಾಗಲೇ ನೋಡಬೇಕು, ಎಲ್ಲಿದ್ದೀರಾ ಈಗ ಅಂದ್ಬಿಟ್ಟು ರಾಜ್ಕುಮಾರ್ ಅವ್ರು ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಅವ್ರು ಹೇಳ್ತಾರೆ, ರಾಜ್ಕುಮಾರ್ ಅವರು ದೊಡ್ಡ ಕಲಾವಿದರು, ಅವ್ರ ಮುಂದೆ ನಾವೆಲ್ಲ ತುಂಬಾ ಚಿಕ್ಕವರು. ಆಗ ಅಂದ್ಬಿಟ್ಟು ವಿಷ್ಣುವರ್ಧನ್ ಅವ್ರು ಹೇಳ್ತಾರೆ, ನೀವು ಇಲ್ಲಿಗೆ ಬರಬೇಡಿ, ಬೆಂಗಳೂರಿಗೆ ಬಂದ ತಕ್ಷಣ ನಾನೇ ನಿಮ್ಮನ್ನು ಭೇಟಿ ಆಗ್ತೀನಿ. ಹಂಗಂದ್ಬಿಟ್ಟು ವಿಷ್ಣುವರ್ಧನ್ ಅವರು ಆ ದಿವಸ ಹೇಳ್ತಾರೆ. ಈ ಘಟನೆನ ವಿಷ್ಣುವರ್ಧನ್ ಅವರೇ ಹಂಚ್ಕೊಂಡಿದ್ದಾರೆ. ಅವರು ಒಂದು ಚಾನಲಲ್ಲಿ ಕೊಟ್ಟಿರೋ ಸಂದರ್ಶನದಲ್ಲಿ ಇದನ್ನು ಹೇಳ್ಕೊಂಡಿದ್ದಾರೆ. ರಾಜ್ಕುಮಾರ್ ಅವರು ಎಲ್ಲ ರೀತಿಯ ಪಾತ್ರ ಮಾಡಿದ್ದಾರೆ. ಶ್ರೀಕೃಷ್ಣ ದೇವರಾಯ, ಪುರಂದರದಾಸರು, ಕನಕದಾಸರು ಅವ್ರ ಬಗ್ಗೆ ನಾವು ಕೇಳಿದ್ದೀರಿ. ಆದರೆ ರಾಜ್ಕುಮಾರ್ ಅವರು ಆ ಎಲ್ಲ ಪಾತ್ರ ಮಾಡೋರೆ. ಕನಕದಾಸ ಅಂದರೆ ಅದು ರಾಜ್ಕುಮಾರ್ ಅನ್ನೋ ಮಟ್ಟಿಗಿದೆ, ಅವ್ರ ಮುಂದೆ ನಾವೇನೂ ಅಲ್ಲ ಹಾಗಂತ ವಿಷ್ಣುವರ್ಧನ್ ಅವ್ರು ಹೇಳಿದ್ರು. ಇದು ಈ ನಡುವೆ ತುಂಬಾ ವೈರಲ್ ಆಗಿದೆ. ವಿಷ್ಣುವರ್ಧನ್ ಅವರು ಹಂಚ್ಕೊಂಡಿರೋ ಈ ಘಟನೆ ಬಗ್ಗೆ ಒಂದು ಸಂದರ್ಶನದಲ್ಲಿ ಇದರಲ್ಲೇ ಗೊತ್ತಾಗುತ್ತೆ ಅವರಿಬ್ಬರು ನಡುವೆ ಇರೋ ಬಾಂಧವ್ಯ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಒಳ್ಳೊಳ್ಳೆ ಮಾಹಿತಿಗಳು ತಿಳಿಸ್ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.